ಶಿಸ್ತು, ತಂದೆ ತಾಯಿಗೆ ಕಿರೀಟ. ಪಾವಗಡ ಶಾಸಕ ಎಚ್.ವಿ. ವೆಂಕಟೇಶ್. ಕಾಲೇಜು ಹಂತದಲ್ಲಿ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸದತ್ತ ಶ್ರದ್ಧೆಯಿಂದ ಗಮನ ಹರಿಸಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯ ನಿರ್ಮಿಸಿಕೊಳ್ಳಬಹುದು ಎಂದು ಪಾವಗಡ ಶಾಸಕ ಎಚ್.ವಿ. ವೆಂಕಟೇಶ್ ಹೇಳಿದರು. ಪಟ್ಟಣದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಸಮಾರೋಪ ಸಮಾರಂಭ ಹಾಗೂ ಪ್ರಾಂಶುಪಾಲರಾದ ಪ್ರೊಫೆಸರ್ ಶಿವಾನಂದಯ್ಯ ಮತ್ತು ಪ್ರೊಫೆಸರ್ ಕೆ.ಒ. ಮಾರಪ್ಪ ಅವರ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹೆಣ್ಣು ಮಕ್ಕಳ ಉತ್ತಮ ನಡತೆ ಮತ್ತು ಸದ್ಗುಣವೇ ತಂದೆ ತಾಯಿಗೆ ಕಿರೀಟವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ದಾರಿ ತಪ್ಪಿಸುವ ಮಾತುಗಳಿಗೆ ಕಿವಿಗೊಡದೆ ಶಿಕ್ಷಣದಲ್ಲಿ ನಿಷ್ಠೆ ತೋರಬೇಕು ಎಂದು ವಿದ್ಯಾರ್ಥಿನಿಯರಿಗೆ ಕರೆ ನೀಡಿದರು. ಈಗ ಏನ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಿದ್ದೀರಲ್ಲ, ಅವ್ರಿಗೂ ಸಹ ನಾನು ನನ್ನ ಕಡೆಯಿಂದ ಬರೀ ಪ್ರಿನ್ಸಿಪಾಲ್ ಇಬ್ಬರಿಗೆ ಅಲ್ಲ, ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಹೋಗೋ ಹೆಣ್ಣು ಮಕ್ಕಳಿಗೆ 25,000 ರೂಪಾಯಿ ಪ್ರತಿ ವರ್ಷನೂ ಕೊಡ್ತೀನಿ. ಈ ವರ್ಷನೂ ಕೊಡ್ತೀನಿ. ಆಮೇಲೆ ನೀವ್ ಯಾರೇ ಬಂದ್ರಲ್ಲಿ ನನ್ನ ಹತ್ರ ಬರೋ ಕೆಲವರು ನನಗೆ ಟಚ್ ಇರೋ ನಿಮ್ಮ ತಂದೆ ತಾಯಿಗಳು, ನಿಮ್ಮ ರಿಲೇಷನ್ಸ್ ಅಲ್ಲಿ ನಂದೇನ್ ಗೊತ್ತೇನಮ್ಮ, ಪ್ರತಿನಿತ್ಯ ಬಡವರು ನನ್ನ ಹತ್ರ ಬರೋದು. ಪ್ರತಿನಿತ್ಯ ಕಾಲೇಜ್ ಸೀಟ್ಗಳು ಕೊಡ್ಸೋಣ, ಹಾಸ್ಟೆಲ್ ಸೀಟ್ ಕೊಡ್ಸೋಣ, ಇದೇ ಬರೋದು. 2 ಹುಡುಗರು ಇಟ್ಟಿದ್ದೀನಿ ಅಲ್ಲಿ ನಮ್ಮ PA. ಯಾರೇ ಬಂದ್ರು ಹಾಸ್ಟೆಲ್ ಬಿಟ್ಟು ಬರ್ಬೇಕು. ಹಾಸ್ಟೆಲ್ ಸೀಟ್ ಸಿಕ್ಕಿಲ್ಲ ಅಂದ್ರೆ ಸಿಗೋವರೆಗೂ PGಯಲ್ಲಿ ನಾನು ಪೇಮೆಂಟ್ ಮಾಡ್ತೀನಿ. ಯಾರೇ ಬಡವರು ಹಾಸ್ಪಿಟ್ಲಿಗೆ ಸೇರ್ಕೊಂಡ್ರು ಅವ್ರ ಬಿಲ್ ಮನೆ ಹತ್ರ ತಂದು ಕೊಡ್ತಾರೆ. ನಾನಿಲ್ಲ ಅಂದ್ರೆ ಪೇಮೆಂಟ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ನಮ್ಮ ತಂದೆ ತಾಯಿ ನನಗೆ ಏನು ಕೊಟ್ಟಿರೋ ದಾರಿ ಇದೆ. ನಾವೇನು ಸತ್ತಾಗ ನಮ್ಮ ತಂದೆಯವ್ರು ಏನು ಉತ್ಕೊಂಡೋದ್ರು, ಏನು ಇಲ್ಲ, ಎಲ್ಲ ಬಿಟ್ಬಿಟ್ಟೋದ್ರು. ಒಂದ್ ಹೇಳ್ತೀನಿ ಕತೆ. ನಮ್ಮಪ್ಪ ಜೀವನದಲ್ಲಿ ನನ್ನ ಏನೇನು ಕೇಳಿಲ್ಲ. ಮುದ್ದೆ ಕೈಯಲ್ಲಿ ಇಟ್ಕೊಂಡು ಉಂಡಿದ್ದೀರ ನೀವು? ನಮ್ಮ ತಂದೆ ನಾನು ಇಬ್ರು ಕೈಯಲ್ಲಿ ಇಟ್ಕೊಂಡು ಮುದ್ದೆ ಸೆಂಟ್ರಿಗೆ ಇಚ್ಚಿಕೊಂಡು ಸಾಂಬಾರ್ ಹಾಕೊಂಡು ತಿಂದಿರೋ ದಿನಗಳು ನಾನು ನೋಡಿದ್ದೀನಿ. ಹಂಗಾಗಿ ಬಡವರ ಬಗ್ಗೆ ವಿಶೇಷವಾದ ಪ್ರೀತಿ ವಿಶ್ವಾಸ ನನಗಿದೆ. ಅವ್ರ ಜೀವನದಲ್ಲಿ ನನ್ಗೇನೂ ಕೇಳಿಲ್ಲ. ಒಂದು 5-6 ಸಲ ನಮ್ಮ KN ರಾಜಣ್ಣವರು ಅವರೆಲ್ಲ ದೊಡ್ಡ ಶ್ರೀಮಂತರು, ಪರಿಟಾಲ್ ರವಿ ಅವರು ದೊಡ್ಡ ಶ್ರೀಮಂತರು, ಹೋದಾಗೆಲ್ಲ ಏನಿಂತ ಕಾರಲ್ಲಿ ಓಡಾಡ್ತೀನಿ ನೀನು ಅಂತ ಸ್ವಲ್ಪ ಕಾರು ಚರ್ಚಿಸಿದಾರೆ ನಮ್ಮಪ್ಪನಿಗೆ. 4 ಕಾರು ನನ್ನ ಹತ್ರ. ಅವ್ರು ಯಾವತ್ತೂ ಕೇಳಿದಾರಲ್ಲಪ್ಪ, ರಾಜಣ್ಣವರು ಮೀಟಿಂಗ್ ಅಲ್ಲೂ ಹೋಗಿದ್ದೀನಿ, ನಮ್ಮ ಅಪ್ಪಂದು ಗಾಡಿ ಬುಕ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವರು ಚೆಂಗಪ್ಪ ಬಾಯಲ್ಲಿ ಅಂತ MD ಕರೆದ್ಬಿಟ್ಟು DD ಕೊಟ್ಬಿಡು 1,80,00,000ಕ್ಕೆ ನೀನ್ ಯಾವಾಗ ಕೊಡು ದುಡ್ಡು ಅಂದ್ಬಿಟ್ರು. ಹಿಂದಿನ ದಿವಸ ನಮ್ಮ ತಂದೆಯವರು ಯಾರ ಹತ್ರ ಅಂದಿದ್ದಂತೆ, ಅವರು ಹಿಂಗೆ ಅಪ್ಪ ವೆಹಿಕಲ್ ಕೇಳ್ತಾರಂತೆ, ನೀ ಕೊಡಿಸ್ತಾ ಇಲ್ಲ ಅಂದ್ರು. ನೋಡಿ, ತಂದು ಆ ಗಾಡಿ 1,80,00,000 ಇಟ್ಟು ತಂದೆ. ಕೊನೆಗೆ ನಮ್ಮ ತಂದೆಯವರು ಕುತ್ಕೊಳ್ಳೋ ಭಾಗ್ಯ. ನಿವೃತ್ತಿ ಹೊಂದುತ್ತಿರುವ ಪ್ರೊಫೆಸರ್ ಮಾರಪ್ಪ ಅವರು ಮಹಿಳಾ ಕಾಲೇಜಿನ ಅಭಿವೃದ್ಧಿಗೆ ಅಪಾರ ಶ್ರಮ ವಹಿಸಿದ್ದಾರೆ. ಅವರ ಸೇವೆಯನ್ನ ಮೆಚ್ಚಿದ ಶಾಸಕ ವೆಂಕಟೇಶ್ ರವರು ಮುಂದಿನ ದಿನಗಳಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯಲ್ಲಿಯೂ ಹಾಗೂ ರಾಜಕೀಯ ವಲಯದಲ್ಲಿಯೂ ಅವಕಾಶ ಕಲ್ಪಿಸಲು ಸಿದ್ಧನಿದ್ದೇನೆ ಎಂದು ತಿಳಿಸಿದರು. ಇದೇ ವೇಳೆ ಪ್ರೊಫೆಸರ್ ಶಿವಾನಂದಯ್ಯ ಅವರ ಶೈಕ್ಷಣಿಕ ಸೇವೆಯನ್ನ ಪ್ರಶಂಸಿಸಿ ಇಬ್ಬರು ಪ್ರಾಂಶುಪಾಲರಿಗೆ ತಲಾ 25,000 ಕಾಣಿಕೆ ನೀಡಿದರು. ಯಾವ್ದಾದ್ರು ಒಂದು ನಮ್ಮ ಹುದ್ದೆ ಕೊಡಿಸ್ತೀನಿ. ಈ ಕಮಿಟಿ, ಕಾಲೇಜ್ ಕಮಿಟಿಗೆ, CDC ಕಮಿಟಿಗೆ ಇವರು ಸದಸ್ಯರನ್ನಾಗಿ ಅತಿ ಶೀಘ್ರದಲ್ಲೇ ಆಯ್ಕೆ ಮಾಡಿಸ್ತೀನಿ ಅಂತ ಹೇಳಿ ತಮ್ಮೆಲ್ಲರೂ ನೋಡಿ ಅವ್ರ ಮೇಲೆ ಇಷ್ಟು ಪ್ರೀತಿ ಇಟ್ಟಿದ್ದೀರ. ಈ ಪ್ರೀತಿ ದುಡ್ಡು ಕೊಟ್ಟರೆ ಬರಲ್ಲ ಅಲ್ವಾ? ಹಂಗಾಗಿ ನಿಮಗೂ 25,000 ಇಲ್ಲಿ ಮುಂದುವರಿತಾರಲ್ಲ ನಿಮ್ಮ ಏನು ಸೆಕೆಂಡ್ ಇಯರ್, ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೂ ನೀವು ಇವರಿಬ್ಬರ ಪರವಾಗಿ ಒಳ್ಳೆ ಪಾರ್ಟಿ ಅರೇಂಜ್ ಮಾಡ್ಕೊಂಡು ಡಿನ್ನರ್ ಮಾಡ್ಕೊಂಡು ಎಂಜಾಯ್ ಮಾಡ್ಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ನನ್ನ 2 ಮಾತು ನಮಸ್ಕಾರ. ನಿವೃತ್ತ ಪ್ರಾಂಶುಪಾಲ ಶಿವಾನಂದಯ್ಯ ಮಾತನಾಡಿ, ಪಾವಗಡದಲ್ಲಿ ಶಿಕ್ಷಣ ಪ್ರೀತಿ ಹೊಂದಿದ ಪೋಷಕರಿದ್ದು ವಿದ್ಯಾರ್ಥಿನಿಯರ ಅಭಿವೃದ್ಧಿಗೆ ಹಲವು ಹೊಸ ಕೋರ್ಸ್ಗಳನ್ನು ಪರಿಚಯಿಸಲಾಗಿದೆ ಎಂದರು. ಕಾಲೇಜಿನ ಸೌಕರ್ಯಗಳನ್ನು ಇನ್ನಷ್ಟು ವಿಸ್ತರಿಸುವಂತೆ ಶಾಸಕರಿಗೆ ಮನವಿ ಮಾಡಿದರು. ಅದಾದ ನಂತರ ನಾನು ಈ 2 ವರ್ಷಗಳ ಹಿಂದೆ ಈ ನಮ್ಮ ಪಾವಗಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಬಂದೆ. ಇಲ್ಲೂ ಕೂಡ ಈ ಹಿಂದೆ ಇದ್ದಂಥ ಚಂದ್ರಪ್ಪನವರು, ಮಾರಪ್ಪನವರು ಈ ಕಾಲೇಜನ್ನು ತುಂಬ ಅಚ್ಚುಕಟ್ಟಾಗಿ ಕಟ್ಟಿದರು. ಆ ಕಟ್ಟಿದಂಥ ಕಾಲೇಜಿಗೆ ಬಂದ ನಂತರ ನಾನು ಶೈಕ್ಷಣಿಕ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಭಾಳ ಪ್ರಯತ್ನವನ್ನು
ಪಟ್ಟೆ. ಈ ಕಾಲೇಜಿಗೆ ಬಂದ ನಂತರ ನಾನು ಮೊದಲಾಗಿ ಪ್ರಾರಂಭ ಮಾಡಿದ್ದು BCA ಕೋರ್ಸನ್ನು ಇಂಟ್ರಡ್ಯೂಸ್ ಮಾಡಿದೆ, HECS ಅನ್ನುವಂಥ ಹೊಸ ಕೋರ್ಸನ್ನು ಇಂಟ್ರಡ್ಯೂಸ್ ಮಾಡಿದೆ, HSP ಅಂತ ಕೋರ್ಸನ್ನು ಇಂಟ್ರಡ್ಯೂಸ್ ಮಾಡಿದೆ. ಈ ಪ್ರಸ್ತುತ ವರ್ಷ BSc ಕಂಪ್ಯೂಟರ್ ಸೈನ್ಸನ್ನು ಮತ್ತು ಇಂಗ್ಲೀಷ್ ಮೇಜರ್ ಮತ್ತು ಕನ್ನಡ ಮೇಜರ್ ಹೊಸ ಕೋರ್ಸ್ಗಳನ್ನು ತರುವಲ್ಲಿ ಪ್ರಯತ್ನವನ್ನು ಮಾಡಿದೆ. ಮತ್ತು ಈ ಹಿಂದೆ ಮಾರಪ್ಪ ಮತ್ತು ಚಂದ್ರಪ್ಪನವರು ಪ್ರಯತ್ನಪಟ್ಟು ಪಡಿಸಿದಂಥ ಈ ಒಂದು ಕಾಲೇಜನ್ನು ಪರಿಪೂರ್ಣ ಮಾಡುವಲ್ಲಿ ನಾನು ಕೂಡ ಶ್ರಮಿಸಿದ್ದೇನೆ. ಅದರ ಜೊತೆಗೆ ಹೊಸದಾಗಿ ಈ ಕಾಲೇಜಿಗೆ ಕಚೇರಿ ಇರಲಿಲ್ಲ. ಬಹುಶಃ ನಾನು ಹೋಗೋದ್ರೊಳಗೆ ಈ ಕಾಲೇಜಿನ ಒಂದು ಹೊಸ ಕಚೇರಿಯನ್ನು ಪ್ರಾರಂಭ ಮಾಡಬೇಕು ಅಂತ ಆಲೋಚನೆಯನ್ನು ಮಾಡಿ ಒಂದು ಹೊಸ ಕಚೇರಿಯನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದೇನೆ. ಬಹುಶಃ ಇದಕ್ಕೆಲ್ಲ ಕಾರಣ ನಮ್ಮ ಸರ್ಕಾರ ಮತ್ತು ಜನಪ್ರತಿನಿಧಿಗಳು, ಅದರಲ್ಲೂ ವಿಶೇಷವಾಗಿ ಈ ಭಾಗದ ಎಲ್ಲ ರಾಜಕಾರಣಿಗಳು, ವಿಶೇಷವಾಗಿ ನಮ್ಮ ತಿಮ್ಮರಾಯಪ್ಪರವರಿಂದ ಹಿಡಿದು ವೆಂಕಟರಮಣಪ್ಪವರಿಂದ ಹಿಡಿದು ಈಗಿರುವಂಥ ಪ್ರಸ್ತುತ ವೆಂಕಟೇಶ್ MLA ಅವರು ಕೂಡ, ಸನ್ಮಾನ್ಯ MLA ಅವರು ಕೂಡ ನಮಗೆಲ್ಲ ತುಂಬ ಸಹಕರಿಸಿದ್ದಾರೆ. ಈ ಕಾಲೇಜಿಗೆ 15 ಕೋಟಿಗಿಂತ ಹೆಚ್ಚು ಹಣವನ್ನು ಕೊಟ್ಟು ಈ ಕಾಲೇಜು ಪೂರ್ವಾಭಿವೃದ್ಧಿ ಆಗಲಿಕ್ಕೆ ಪರಿಶ್ರಮಿಸಿದ್ದಾರೆ. ಅದರಲ್ಲೂ ಈ ಒಂದು ಗಡಿಭಾಗದಲ್ಲಿ ಬಡ ಗ್ರಾಮೀಣ ಹೆಣ್ಣು ಮಕ್ಕಳೇ ಇರುವಂತಹ ಈ ಕಾಲೇಜು ಇಷ್ಟೊಂದು ಬೆಳೀಲಿಕ್ಕೆ ಕಾರಣ ನಮ್ಮ ಜನಪ್ರತಿನಿಧಿಗಳ ಸಹಕಾರ ಬಹಳ ಮುಖ್ಯವಾಗಿತ್ತು. ಇದರ ಜೊತೆಯಲ್ಲಿ ಈ ಭಾಗದ ಪತ್ರಕರ್ತರು ತುಂಬ ಸಜ್ಜನಿಕೆಯ ಪತ್ರಕರ್ತರು. ಬಹುಶಃ ಯಾವ ಸಂದರ್ಭದಲ್ಲೂ ಕೂಡ ಯಾವ ಪ್ರಾಂಶುಪಾಲರಿಗೂ ಕೂಡ ಆಡಳಿತ ವರ್ಗಕ್ಕೆ ಎಂದೂ ಕೂಡ ತೊಂದರೆಯನ್ನು ಕೊಡದಂಗೆ ಈ ಒಂದು ಕಾಲೇಜಿನ ಅಭಿವೃದ್ಧಿಯಲ್ಲಿ ಪತ್ರಕರ್ತರ ಪಾತ್ರ ಕೂಡ ಭಾಳ ಪ್ರಮುಖವಾದ್ದು. ಜೊತೆಗೆ ಎಲ್ಲ ವಿದ್ಯಾರ್ಥಿಗಳ ಪೇರೆಂಟ್ಸ್ಗಳೇನಿದ್ದಾರೆ, ಪೋಷಕರೇನಿದ್ದಾರೆ, ತುಂಬ ಸಜ್ಜನರು. ಯಾವ ಒಂದು ವಿದ್ಯಾರ್ಥಿನಿಯನ್ನು ಕೂಡ ಪ್ರವೇಶಾತಿ ಮಾಡುವ ಸಂದರ್ಭದಲ್ಲಿ ಅವರ ಪೋಷಕರಿಲ್ಲದೆ ಬರೋದೇ ಇಲ್ಲ, ಅಂಥ ಒಂದು ಸಹ ಬಾಂಧವ್ಯವನ್ನು ಹೊಂದಿರುವಂಥವರು. ಇಂಥವರ ಒಂದು ಸಹಕಾರದಿಂದ ಕಾಲೇಜು ಅಭಿವೃದ್ಧಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಕಾಲೇಜಿಗೆ ಇನ್ನೂ ಕೂಡ ಭವಿಷ್ಯ ಇದೆ. ಹಾಗಾಗಿ ಈ ಕಾಲೇಜು ಅಭಿವೃದ್ಧಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ನನಗೆ ಸಹಕರಿಸಿದ ಎಲ್ಲರಿಗೂ ಕೂಡ. ಪ್ರೊಫೆಸರ್ KO ಮಾರಪ್ಪ ಅವರು ಮಾತನಾಡಿ, ಕಾಲೇಜು ಆರಂಭದ ದಿನಗಳಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿದ್ದನ್ನ ಸ್ಮರಿಸಿದರು. ಮಾಜಿ ಶಾಸಕ KM ತಿಮ್ಮರಾಯಪ್ಪ ಹಾಗೂ ಮಾಜಿ ಸಚಿವ ವೆಂಕಟರಮಣಪ್ಪ ಅವರ ಸಹಕಾರದಿಂದ ಸುಸಜ್ಜಿತ ಕಟ್ಟಡ ನಿರ್ಮಾಣ ಸಾಧ್ಯವಾಯಿತು ಎಂದು ಹೇಳಿದರು. ಪ್ರಸ್ತುತ ಶಾಸಕ ವೆಂಕಟೇಶ್ ನೀಡಿದ ಅನುದಾನದಿಂದ ಕಾಲೇಜಿನ ಮೂಲಸೌಕರ್ಯಗಳು ಸುಧಾರಿಸಿವೆ ಎಂದರು. ಸರ್, ನಾನು ಮೊದಲಿಗೆ 2094ರಲ್ಲಿ PG ಮಾಡಿಕೊಂಡೆ. ಮತ್ತು ಪ್ರೈವೇಟ್ ಕಾಲೇಜಿಗೆ ಹೋದೆ. MGM ಕಾಲೇಜಲ್ಲಿ ಸುಮಾರು 14 ವರ್ಷ ಫ್ರೀಯಾಗಿ ಸರ್ವಿಸ್ ಮಾಡಿದೆ ನಾನು. ಮತ್ತು ಅನೇಕ ಸಾವಿರಾರು ಜನಗಳಿಗೆ, ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದ್ದೀನಿ, ಶಿಷ್ಯರಿದ್ದಾರೆ. ಅದೇ ನನಗೆ ಸಂತೋಷ. ಆನಂತರ 2009ರಲ್ಲಿ ನಾನು ಒಂದು ಅಸೋಸಿಯೇಟ್ ಪ್ರೊಫೆಸರ್ ಆಗಿಬಿಟ್ಟು ಗಂಗಾವತಿ ತಾಲೂಕಿನ ಶ್ರೀರಾಮನಗರಕ್ಕೆ ಹೋದೆ. ಅಲ್ಲೂ ಸಹ 2010ರಲ್ಲಿ ಪ್ರಾಂಶುಪಾಲಾಗಿ 2 ವರ್ಷ ಆಯಿತು. 2018ರಲ್ಲಿ ನಾನು ಇಲ್ಲಿಗೆ ಬಂದೆ, ಟ್ರಾನ್ಸ್ಫರ್ ಆಗಿ ಬಂದೆ. ಬಂದಾಗ ನಿಮಗೆಲ್ಲ ಗೊತ್ತಿದ್ದಂಗೆ ಹಳೆ ಬಿಲ್ಡಿಂಗಲ್ಲಿ ನಮ್ಮ ಕಾಲೇಜಿತ್ತು. ನಮ್ಮ ಚಂದ್ರಪ್ಪ ಅವರು ಪ್ರಿನ್ಸಿಪಾಲ್ ಆಗಿದ್ದರು. ಅದಾದ ನಂತರ ನಾನು 2018ರಲ್ಲಿ ಚಾರ್ಜ್ ತಗೊಂಡೆ. ತುಂಬ ಕಷ್ಟ ಆಗಿತ್ತು ಮಕ್ಕಳಿಗೆ. ಕಷ್ಟ ಅಂತಿಂತ ಕಷ್ಟ ಅಲ್ಲ. ಅದೇ ಟೈಮಲ್ಲಿ NEP ಬಂತು ಮತ್ತು ಕೋವಿಡ್ ಬಂದುಬಿಡ್ತು. ಎಕ್ಸಾಮ್ ಮಾಡಲಿಕ್ಕಿಲ್ಲ, ಕುತ್ಕೊಳ್ಳೋಕ್ಕಿಲ್ಲ, ನಮ್ಮ ಮಕ್ಕಳಿಗೆ ಏನೂ ಮಾಡಲಿಕ್ಕೆ ಇಲ್ಲ. ಅಂಥ ಸಮಯದಲ್ಲಿ ನಾನು ಧೈರ್ಯ ಮಾಡಿಬಿಟ್ಟು ಒಂದು ಕುರುಬರಳ್ಳಿ ಗೇಟ್ ಹತ್ರ ಒಂದು ಹೊಸ ಕಟ್ಟಡ ಇತ್ತು, ಅದಕ್ಕೆ ಶಿಫ್ಟ್ ಮಾಡಿದೆ. ಅನೇಕ ನಮ್ಮ ಮಾಧ್ಯಮಿಕರು ಪ್ರಶ್ನೆ ಮಾಡಿದ್ರು ಅವಾಗ ನನಗೆ, ನೀವು ಹೆಂಗೆ ಶಿಫ್ಟ್ ಮಾಡ್ತೀರಾ ಹೆಣ್ಮಕ್ಳು ಅಂತಕ್ಕಂಥದ್ದು. ನಾನು ಧೈರ್ಯವಾಗಿ ಶಿಫ್ಟ್ ಮಾಡಿದೆ. ಮತ್ತು ಯಾವುದೇ ಇಲ್ಲಿವರೆಗೂ ಸಹ ಯಾವುದೇ ಒಂದು ಕಳಂಕ ಆಗಿಲ್ಲ, ಏನೂ ಆಗಿಲ್ಲ. ಇಲ್ಲಿ ಬಂದ ಮೇಲೆ ಏನೂ ಇರಲಿಲ್ಲ ಬಿಲ್ಡಿಂಗಲ್ಲಿ. ಕನಿಷ್ಠ ಒಂದು ಖಾಲಿ ಬಿಲ್ಡಿಂಗ್ ಇತ್ತು. ಅಂಥದ್ರಲ್ಲಿ ಕಷ್ಟಪಟ್ಟು ಒಂದು ಡಿಪಾರ್ಟ್ಮೆಂಟ್, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟನ್ನು ಸಂವಹಿಸಿ ಮತ್ತು ದಾನಿಗಳಂತ ಸಂವಹಿಸಿ ತುಂಬ ರಿಸ್ಕ್ ತೊಗೊಂಡು 2022ರಲ್ಲಿ ಶಿಫ್ಟ್ ಮಾಡಿದ್ದಾದಮೇಲೆ ನ್ಯಾಕ್ ಬಂತು. ಅದ್ಭುರಿಯಾಗಿ ಆಯಿತು. ಇವಾಗ ಏನು ನಾವು ಇಲ್ಲಿವರೆಗೂ ನಮ್ಮ ಪಾವಗಡ ತಾಲೂಕಲ್ಲಿರ್ತಕ್ಕಂಥ ಡಿಗ್ರಿ ಕಾಲೇಜುಗಳಲ್ಲಿ ಪ್ರಪ್ರಥಮ ಬಾರಿಗೆ B+ ಬಂದಿರೋದು ನಮ್ಮ ಕಾಲೇಜು. ಅದೇ ರೀತಿಯಲ್ಲಿ ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಇರತಕ್ಕಂಥ ಅನೇಕ ಸಹ ಪ್ರಾಧ್ಯಾಪಕರು, ಟೀಚಿಂಗು, ನಾನ್ ಟೀಚಿಂಗ್ ಎಲ್ಲರೂ ಸೇರಿಕೊಂಡಾದ್ದರಿಂದ ಒಂದು ಬೃಹದಾಕಾರ ಬೆಳೆದಿದೆ. ಇವತ್ತು ಕಾಲೇಜ್ ಒಂದು ಏನು ಮಹಿಳಾ ಕಾಲೇಜ್ ಇದೆಯೋ, ಮಹಿಳಾ ಕಾಲೇಜ್ ಅಂದರೆ ಮಾರಪ್ಪ ಅಂದರೆ ಮಹಿಳಾ ಕಾಲೇಜ್, ಆ ರೀತಿ ಆಗಿಬಿಟ್ಟಿದೆ. ಒಂದು ಇಮೇಜ್ ಬಂದಿದೆ. ಆದರೆ ಕಾಲೇಜಿಂದ ನನಗೂ ಒಂದು ಇಮೇಜ್ ಬಂದಿದೆ. ನನ್ನಿಂದ ಕಾಲೇಜ್ಗೂ ಇಮೇಜ್ ಇದೆ ಸಾವಿರಾರು ಜನಕ್ಕೆ. ಅದಲ್ಲದೆ ಪ್ರತಿ ವರ್ಷ ನಾವು ಯಾರೇ ಸೇರಲಿ, ಅದು SC ST BC OBC ಜನರಲ್ ಯಾರಿಗೂ ಸಹ ಎಲ್ರಿಗೂ ಹಾಸ್ಟೆಲ್ ಕೊಡಿಸ್ತಾ ಇದ್ದೀವಿ. ನನ್ನ ಕೈಲಾಗಿಲ್ಲ ಅಂದರೆ ನಾನು ನಮ್ಮ MLA ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ, ಅವ್ರ ಮುಖಾಂತರ ಸಹ ನಾವು ಸೀಟ್ ಕೊಡಿಸ್ತಾ ಇದ್ದೀವಿ. ಅದೇ ಅಲ್ಲದೆ ನಾವು ಈ ಟೈಮಲ್ಲಿ ಮೊನ್ನೆ ದೈವದೀನರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ವೆಂಕಟರಮಣಪ್ಪ ನೆನೆಸಲೇಬೇಕು. ನನಗಂತೂ ತುಂಬ ಬಾಂಡಿಂಗ್ ಇತ್ತು ನನಗೂ ಅವ್ರಿಗೂ. ಆಮೇಲೆ ಈ ಕಾಲೇಜು ಡೆವಲಪ್ ಆಗಲಿಕ್ಕೆ ತುಂಬ ನನಗೆ ಸಹಕಾರ ನೀಡಿದರು. ಅಲ್ಲದೆ ನ್ಯಾಕಲ್ಲಿ ಸಹ ನಮ್ಮ CDC ಮೆಂಬರ್ ಇರ್ಬೋದು, ಅವರಿರ್ಬೋದು, ಎಲ್ಲರೂ ಸಹ ಧನ ಸಹಾಯ ಮಾಡಿದರು. ನಮಗೆ ಊಟಕ್ಕಂತ ಕೇಳಿದಾಗ 50,000 ರೂಪಾಯಿ ಕೊಟ್ಟರು. CDC ಮೆಂಬರ್ಸ್ ಎಲ್ಲ ಧನ ಸಹಾಯ ಮಾಡಿದರು. ಅಷ್ಟು ಅಲ್ಲದೆ ನಾನು ಹೋದ ತಕ್ಷಣ ಅವ್ರು ಅಂತ ಇದ್ದರು, ಮಾರಪ್ಪ ಬಂದರೆ ಏನೋ ಒಂದು ಕೇಳ್ತಾನೆ ಅಂತ ಹೇಳ್ಬಿಟ್ಟು ನಾನು ಬಿಡಲಿಲ್ಲ.
ಕೊನೆ ಒಂದು 2000 ಅವರ ಟೈಮು ಕೊನೆ ಆಗಿಬಿಟ್ಟು 30 ಲಕ್ಷ ಒಂದು CSR ಫಂಡಲ್ಲಿ 30 ಲಕ್ಷ ಕೊಟ್ಟರು. ಒಂದು ಫ್ರಂಟಲ್ ಕಾಂಪೌಂಡ್ ಆಗಿದೆ. ಅಲ್ಲದೆ ಅದಾದಮೇಲೆ ಬಂದಂಥ ಪುತ್ರ MLA ವೆಂಕಟೇಶ್ವರ ನನಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರು ನನಗೆ ಸರಸ್ವತಿ ವಿಗ್ರಹ ಬೇಕು ಅಂತ ಕೇಳಿದೆ, ಹಿಂದೆಲೇ ಕೊಟ್ಟರು. ಮತ್ತು ಸುಮಾರು 11 ನಾನು ಏನು ಪ್ರಾನ್ಸಿಪಲ್ನಾಗಿ ಸರ್ವಿಸ್ ಮಾಡ್ತಾ ಇದ್ನೋ ಆ ಟೈಮಲ್ಲಿ 13 ಕೋಟಿ ಗ್ರ್ಯಾಂಟ್ ಬಂತು. ಬಿಲ್ಡಿಂಗ್ ಆಗಿದೆ, ಇನ್ನೂ ಆಗಿದೆ. ಇವೆಲ್ಲ ಉದ್ಘಾಟನೆ ಆಗಬೇಕಾಗಿತ್ತು. ಟೆಕ್ನಿಕಲ್ ಪ್ರಾಬ್ಲಮ್ ಉದ್ಘಾಟನೆ ಆಗಿಲ್ಲ. ಇವತ್ತು ನನ್ನ ನಂತರ ಬಂದಂಥ ಶಿವಾನಂದಯ್ಯನವರು, ತುಮಕೂರಿನವರು ಕಾರ್ಯಕ್ರಮದಲ್ಲಿ ನಿವೃತ್ತರಾದ ಪ್ರಾಂಶುಪಾಲರಾದ ಶಿವಾನಂದಯ್ಯ, KO ಮಾರಪ್ಪ ಹಾಗೂ ಹೊಸದಾಗಿ ಪ್ರಭಾರ ಪ್ರಾಂಶುಪಾಲರಾಗಿ ಅಧಿಕಾರ ಸ್ವೀಕರಿಸಿದ ಅನಂತರಾಜು ಅವರನ್ನ ಶಾಸಕರು ಸನ್ಮಾನಿಸಿದರು. ರಿಟೈರ್ಮೆಂಟ್ ಆಗ್ತಿದೆ. ನಮ್ಮ ಫ್ಯಾಮಿಲಿಗೆ ಮತ್ತು ಎಲ್ಲರಿಗೂ ತುಂಬ ಖುಷಿ, ಯಾಕೆಂದರೆ ಅವರು ಯಾಕೆಂದರೆ ಇಷ್ಟು ವರ್ಷ ಅವ್ರು ಪಟ್ಟಿರೋ ಶ್ರಮಕ್ಕೆ ಇವಾಗ ಒಂದು ಏನಂತಾರೆ ರೆಸ್ಟಿಂಗ್ ಫೇಸ್ ಅಥವಾ ಅವ್ರು ಎಂಜಾಯ್ ಮಾಡೋಕ್ಕೆ ಅಂತ ಒಂದು ಟೈಮ್ ಸಿಕ್ಕಂಗಿದೆ. ತುಂಬಾ ಖುಷಿ ಆಗ್ತಿದೆ. ಮತ್ತು ನಮ್ಮ ಡ್ಯಾಡಿ ಮೊದಲು ಗುಬ್ಬಿಯಲ್ಲಿ ವರ್ಕ್ ಮಾಡ್ತಿದ್ರು, ನಂತರ ದಂಡೇಶ್ವರದಲ್ಲಿ ವರ್ಕ್ ಮಾಡಿದ್ರು. ಈಗ 2 ಇಯರ್ಸಿಂದ ಪಾವಗಡದಲ್ಲಿ ವರ್ಕ್ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿನೂ ತುಂಬ ಚೆನ್ನಾಗಿ ಎಲ್ಲರೂ ಸಪೋರ್ಟಿವ್ ಆಗಿದ್ದರು. ಹಾಗೆ ನಮ್ಮ ಅಪ್ಪನಿಗೆ ಅಂದರೆ ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳು ಅವರಿಗೆ ಎಜುಕೇಷನ್ ಮತ್ತು ಅದು ಹೆಣ್ಮಕ್ಳು ಅಂದ್ರೇ ಅವ್ರಿಗೆ ತುಂಬ ಪ್ರೀತಿ. ಆ್ಯಕ್ಚುಲಿ ಅಂದರೆ ಒಂದೇ ಹೆಣ್ಮಗು ಅಂತ ಅವ್ರಿಗೆ ಆವಾಗಲೇ ಕಾನ್ಸೆಪ್ಟ್ ಇತ್ತು. ನಮ್ಮನ್ನೂ ಎಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಫ್ಯಾಮಿಲಿ ವೈಸು. ಸಿಮಿಲರ್ಲಿ ಹಾಗೆ ಮಕ್ಕಳು ಡ್ಯಾಡಿನ ಹಾಗೆ ಇಷ್ಟಪಟ್ಟರು ಇಲ್ಲಿ. ಮತ್ತು ವೇದಿಕೆಯಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷ ಶಂಕರ್ ರೆಡ್ಡಿ, PH ರಾಜೇಶ್, ಮುಖಂಡರಾದ ಕಲ್ಪವೃಕ್ಷ ರವಿ, ಮೈಲಪ್ಪ, ಅಮರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.